ಹಾಯ್ ಎಲ್ರಿಗೂ, ನಾನು ಮತ್ತು ನಮ್ಮ ದೋಸ್ತ ಕಲ್ತು ಇವತ್ತು ಮಹಲ್ ರೋಜ ಅನ್ನೋ ಊರಿಗೆ ಹೊಂಟಿವಿ. ಯಾಕಪ್ಪ ಅಂದ್ರೆ ನಮ್ಮ ಆರಾಧ್ಯ ದೈವರಾದ ಶ್ರೀ ಮಲ್ಲಿಕಾರ್ಜುನ್ ಅಪ್ಪಾಜಿಯವರ ಅನ್ನು ಭೇಟಿಯಾಗಲು ಹೊರಟಿದ್ದೇವೆ ನಾನು ಮತ್ತು ನಮ್ಮ ದೋಸ್ತ. ಆ ಊರಿಗೆ ಬಂದೀವಿ ನೋಡ್ರಿ. ಇದೇ ನೋಡ್ರಿ ಬಸ್ ಸ್ಟ್ಯಾಂಡು, ಮತ್ತು ಸೀದಾ ಗುಡಿ ಬಂದೀವಿ ನೋಡ್ರಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಗರ್ಭಗುಡಿ. ನಾವು ದರ್ಶನವನ್ನು ಪಡ್ಕೊಂಡೇವೆ. ನೀವು ದಯವಿಟ್ಟು ದರ್ಶನವನ್ನು ಇಲ್ಲೇ ಪಡ್ಕೋರಿ. ಮತ್ತು ಇಲ್ಲಿ ಬಂದರೆ ಒಂದು ಪಾಸಿಟಿವಿಟಿ ಬರುತ್ತೆ ಅನ್ನೋ ಮೈಂಡ್ ಸೆಟ್ಗೋಸ್ಕರ ನಾವು ಬಂದೀವಿ. ಇಲ್ಲಿ ಅನ್ನದಾಸೋಹ ನಡೀತೋಡ್ರಿ ಡೈಲಿ, ಮತ್ತು ಅವರದೇ ಆದ ಗೋಶಾಲೆಗಳೂ ಇದ್ದು, ಮತ್ತು ಗೋಶಾಲೆಯಲ್ಲಿ ಸುಮಾರು 60ರಿಂದ 70 ದನಗಳು ಅದಾವ್ರಿ. ಒಂದು ಒಳ್ಳೆ ಕೆಲಸ ಮಾಡಕತ್ತಾರ. ಬಟ್ ಜನರಿಗೆ ಕಾಣ್ತಾ ಇಲ್ಲ ಅದು ಒಳ್ಳೆ ಕೆಲಸ. ಬಟ್ ಇಲ್ಲಿ ಸುಮ್ಮನೆ ಅವ್ರನ್ನ ಬೈತಾ ಇದ್ದಾರೆ. ಮತ್ತು ಆ ಗುಡಿ ಹತ್ತಿರ ಒಂದು ಹಳೇದಾದ ಬಾವಿ ಇದೆ. ತುಂಬ ಹಳೇದಾಗಿ ಕಾಣಿಸ್ತಾ ಇದೆ. ಈ ಬಾವಿ ಕೂಡ ಭಾಳ ದಿನದ ಪ್ರಾಚೀನ ಬಾವಿ ಇದೆ. ಮತ್ತು 2 ಗುಮ್ಮಟಗಳು ಅದಾವ್ರಿ. ಇದು ಅತ್ಯಂತ ದೊಡ್ಡ ಗುಮ್ಮಟ, ಮತ್ತು ಬಾಜುಕಿರೋದು ಇದು ಅತಿ ಸಣ್ಣ ಗುಮ್ಮಟ. ನಾವು ಇಷ್ಟೆಲ್ಲ ನೋಡಿದ ಮೇಲೆ ಸೀದಾ ಮಲ್ಲಿಕಾರ್ಜುನ್ ಅಪ್ಪರ ಮನೆಗೆ ಬಂದೀವಿ ನೋಡ್ರಿ. ನಮ್ಮ ದೋಸ್ತ ಒಳಗಡೆ ಹೋದ. ಮತ್ತು ಅವರು ನಮಗೆ ನೀರು ಕೊಟ್ಟರು ಕುಡಿಯೋಕೆ ಒಳಗಡೆ. ಅಪ್ಪಾಜಿ ಅವ್ರು ಇಲ್ಲ ಅಂತಂದ್ರಿ. ನಾನು ಮತ್ತು ನಮ್ಮ ದೋಸ್ತ ಕಲ್ತು ಸೀದಾ ವಾಪಸ್ ಬರಕತ್ತಿ ನೋಡ್ರಿ ಊರ ಕಡೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೊಡಿ. ಥ್ಯಾಂಕ್ ಯು.